ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದರಲ್ಲಿ 2 ದಿವಸದ ವ್ಲಾಗ್ ಇದೆ. ನಾನು ಸ್ಯಾಟರ್ಡೆ ವ್ಲಾಗನ್ನು ಹಾಕಿಲ್ಲ, ಸಾರಿ ಸ್ಯಾಟರ್ಡೆ ಹಾಕಿದ್ದೀನಿ, ಸಂಡೇ ಹಾಕಿಲ್ಲ ವ್ಲಾಗನ್ನು. ಇದರಲ್ಲಿ ಸ್ಯಾಟರ್ಡೆದು ಆಮೇಲೆ ಸಂಡೇದು 2 ದಿವಸದ ವ್ಲಾಗನ್ನು ಏನೋ ಇನ್ಕ್ಲೂಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿವಸ ಏನಾಯಿತು ಅಂದರೆ ಬೆಳಿಗ್ಗೆ ನಮ್ಮ ಮನೆ ಹತ್ರ ನವಿಲು ಬಂದಿತ್ತು. ಸೊ ಅದನ್ನು ನೋಡ್ತಾ ಇದ್ವಿ. ನಂತರ ನಾನು ವೀಡಿಯೋಸ್ ಮಾಡಿಲ್ಲ. ನಂತರ ಅವತ್ತು ರಾತ್ರಿ ಅಂದರೆ ಸ್ಯಾಟರ್ಡೆ ನೈಟ್ ನಾನು ವೀಡಿಯೋಸ್ ಮಾಡ್ತಾ ಇರೋದು. ಇಲ್ಲಿ ನನ್ನ ಮಗಳು ಯಾವ ಥರ ರೆಡಿ ಮಾಡ್ಕೊಂಡಿಟ್ಟಿದ್ದಾಳೆ ನೋಡಿ. ನಾಳೆ ಬೆಳಿಗ್ಗೆ ಅವರಿಗೆ ಮದ್ರಸಕ್ಕೆ ಹೋಗೋದಿದೆ. ಅವರಿಗೆ ಏನಂದರೆ ಬಟ್ಟೆ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗೋದಕ್ಕೆ. ಸೊ ಅವಳು ಮಲಗುವಾಗ ಅವಳದು ಟೀ ಶರ್ಟ್, ಪ್ಯಾಂಟ್, ಪೌಡರ್, ಬ್ಯಾಂಗಲ್ಸ್, ಆಮೇಲೆ ಪರ್ಫ್ಯೂಮ್ ಎಲ್ಲನೂ ರೆಡಿ ಮಾಡಿಟ್ಕೊಂಡು ಮಲಗಿರೋದಿಲ್ಲಿ. ಕೇಳಿದರೆ ಯಾವ ಥರ ಹೇಳ್ತಿದ್ದಾಳೆ ನೋಡಿ. ಬೆಚ್ಚತೆ ಉಂಡು ಕ್ಲಿಪ್ಪು, ಬಲೆ, ಪೌಡರ್ ಎಲ್ಲ ರೆಡಿಯಲ್ಲೇ. ഗ്ലാസ് 6 ഇഞ്ച് ഇന്ന 4 1 2 3 4 ನಾನೆಲ್ಲ ಫಸ್ಟ್ ಇಂಗನೆ ನಾನು ಅಷ್ಟಿ ತೋಡಿ ಉಂಟು ಪೊತ್ತು ಅನ್ನೆ ಬೀಕೋನು ಏನೇ ಮಾಡ್ತಿದ್ದೆ ಬೀಕೋನು ಇನ್ನಲ್ಲ ಬೀಕೋನು ನಾ ಫಸ್ಟ್ ನೀನು ಫಸ್ಟ್ ಸೆಕೆಂಡ್ ಯಾರು? ಸೊ ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಮಾರ್ನಿಂಗ್ ಅವರಿಗೆ ಮದ್ರಸೆ ಇತ್ತಲ್ವ. ಸೊ ಮದ್ರಸೆಗೆ ಹೋಗಿ ಬಂದವ್ರಿಗೆ ಗೇಮ್ ಎಲ್ಲ ಇತ್ತಂತೆ. ಸೊ ಅದರಲ್ಲಿ ಅವಳು ಫಸ್ಟ್ ಆಗಿರೋದನ್ನು ಯಾವ ಥರ ಗೇಮ್ ಇದ್ದಿದ್ದು ಅಂತೆಲ್ಲ ಹೇಳಿ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ಸೊ ನಂತರ ಇಲ್ಲಿ ನಾನು ಸಂಜೆ ವೀಡಿಯೋ ಮಾಡ್ತಾ ಇರೋದು. ನಾನು ಜಾಸ್ತಿಯಾಗಿ ವೀಡಿಯೋಸೇ ಮಾಡಿಲ್ಲ. ಹಸ್ಬೆಂಡೆಲ್ಲ ನನಗೆ ಮನೆಯಲ್ಲಿದ್ದರೆ ಜಾಸ್ತಿಯಾಗಿ ವೀಡಿಯೋಸೇ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಎಷ್ಟೆಷ್ಟು ಆಗುತ್ತೋ ಅಷ್ಟೇ ವೀಡಿಯೋ ಮಾಡಿರೋದು. ನಂತರ ಇದನ್ನು ನಾನಿಲ್ಲಿ ನೈಟ್ ಡಿನ್ನರ್ಗೆ ಅಂತೇಳಿ ಚಿಕನ್ ಕಡಾಯಿ ಮಾಡಿದ್ದೆ. ಸೊ ಅದನ್ನೆಲ್ಲ ಮಾಡಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ಡಿಮಾರ್ಟಿಗೂ ಹೋಗೋದಿದೆ. ಇದು ಸ್ವಲ್ಪ ಐಟಮ್ಸ್ಗಳೆಲ್ಲ ತಗೊಬರೋದಿದೆ. ಸಾಮಾನು ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಸಾಮಾನುಗಳು ಏನು ಸ್ವಲ್ಪ ಅಕ್ಕಿ, ತುಪ್ಪ, ಎಣ್ಣೆ ಈ ಥರದ್ದೆಲ್ಲ ಬೇಕಾಗಿತ್ತು. ಸೊ ಅದನ್ನೆಲ್ಲ ತಗೊಬರೋದಿತ್ತು. ಸೊ ಅದಕ್ಕೋಸ್ಕರ ಬೇಗ ಹೋಗಿ ಬರೋಣ ಅಂತೇಳಿ. ಹಾಗೆಯೇ ಬಟ್ಟೆನೂ ಅದೇ ಥರ ಬೆಳಿಗ್ಗೆ ಒಂಥರ ಮೋಡ ಥರ ಇತ್ತು. ಮನೆ ಮುಂದ್ಗಡೆನೇ ಬಿಸಿಲು ಬೀಳುತ್ತೆ ಸಂಜೆ ನಂತರ. ಸೊ ಅಲ್ಲೇ ಹಾಕಿದ್ದೆ ಒಣಗೋದಕ್ಕೆ ಅಂತೇಳಿ ಅದನ್ನು ತೆಗ್ದಿದ್ದೀನಿ. ಹಾಗೇನಿದ್ದು ನಮ್ಮ ಮನೆ ಕೆಳಗಡೆದು ಮಗು. ಸೊ ಆ ಮಗುದು ಬರ್ಡೇ ಇತ್ತು. ಸೊ ಅವ್ರೂ ಕರೆದ್ರು. ಅಂದರೆ ಸಿಂಪಲ್ ಆಗಿನೇ ಮಾಡಿರೋದು, ಮಕ್ಕಳದೊಂದು ಖುಷಿಗೋಸ್ಕರ. ಅವರಿಗೆ ಅಂದರೆ ಪ್ರೆಗ್ನೆಂಟ್ ಆ ಮಗುದು ಅಮ್ಮ. ಸೊ ಹಾಗಾಗಿ ಅವರು ಸಿಂಪಲ್ ಆಗಿನೇ ಮಾಡಿದ್ದಾರೆ. ಸೊ ನಮ್ಮನ್ನು ಕರೆದಿದ್ರು. ಸೊ ಅದಕ್ಕೋಸ್ಕರ ಹೋಗಿ ಅಲ್ಲಿ ಮಗುದು ಫೋಟೋಸ್ ತೆಗೆದು ವೀಡಿಯೋಸ್ ಎಲ್ಲ ಮಾಡಿ ಕೇಕೆಲ್ಲ ಕೊಟ್ಟಿದ್ರು. ಸೊ ಅದನ್ನೆಲ್ಲ ತಿಂದ್ಕೊಂಡು ಆಮೇಲೆ ಮನೆಗೆ ಬಂದೆ. ಸೊ ಇಲ್ಲೊಂದು ಫಂಕ್ಷನ್ನು ಇತ್ತು. ಕರೆದಿಲ್ಲ ಮಾತ್ರ ನಮ್ಮನ್ನು. ಮಧ್ಯಾಹ್ನದ ಫಂಕ್ಷನ್ನು ಕರೆದಿಲ್ಲ, ಹತ್ರನೇ ಇದ್ದಿದ್ದು. ಸೊ ಇವಾಗ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ನನ್ನ ಮಗಳಂತೂ ಮದ್ರಸಕ್ಕೆ ಹೋಗಿದ್ದಾಳೆ. ಇವಾಗ ಅವಳು ಬರೋಕ್ಕಿದ್ದಕ್ಕಿಂತ ಮೊದಲು ಹೋಗೋಣ ಅಂತೇಳಿ ಅವಳ ಹತ್ರ ಹೇಳಿದ್ದೆ. ನಿನ್ನ ಮನೆಗೇ ಹೋಗು, ಅಮ್ಮನ ಮನೆಗೇ, ನನಗೆ ಸ್ವಲ್ಪ ಹೊರಗಡೆ ಹೋಗೋದಿದೆ, ನಾನು ಹೋಗಿ ಬರ್ತೀನಿ ಅಂತೇಳಿ. ಬಟ್ ಈ ಹಸ್ಬೆಂಡು ಎದ್ದೇಳೋಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು. ಅವರು ಸಂಡೇ ದಿವಸ ಹಾಗೇ ಮಲಗಿದ್ರಂತೂ ಎದ್ದೇಳೋದೇ ಇಲ್ಲ. ಸೊ ಅವ್ರನ್ನ ಎಬ್ಬಿಸೋಷ್ಟೊತ್ತಿಗೆ ನನ್ನ ಮಗಳೇ ಬಂದು ರೀಚ್ ಆಗೋ ಟೈಮ್ ಆಗಿಬಿಟ್ಟಿತ್ತು. ಸೊ ಬೇಗ ರೆಡಿಯಾಗಂದರೆ ನಿಂತ್ಕೊ ವೆಯ್ಟ್ ಮಾಡು ಅಂತಲೇ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಟೀನು ಬಿಸ್ಕಿಟ್ ಜೊತೆಗೆ ತಿಂತಾ ಇದ್ದಾರೆ. ನಾನು ಬೇಗ ಅವಳು ಬರೋದಕ್ಕಿಂತ ಮೊದಲು ಬೇಗ ಹೋಗೋಣ ಅಂತೇಳೆಲ್ಲ ಹೇಳಿ ಬೇಗ ರೆಡಿಯಾಗಿರೋದು. ಬಟ್ ಅಷ್ಟೊತ್ತಿಗೆ ಹೇಗೆ ಬಂದು ರೀಚ್ ಆಗಿದ್ದಾಳೆ ಅಂತೇಳಿ ಗೊತ್ತಿಲ್ಲ. 6 ಗಂಟೆಗೆ ಹೋಗಿರೋದು ಅವಳು. ನಾನು ಅಂದ್ಕೊಂಡೆ ಸ್ವಲ್ಪ ಲೇಟ್ ಆಗ್ಬೋದು ಅವ್ರು ಬರುವಾಗ. ಬಟ್ ನೋಡುವಾಗ 6:30 ಅಷ್ಟೊತ್ತಿಗೆ ಅವರಿಗೆ ಮದ್ರಸನೂ ಬಿಟ್ಟು. ಸೊ ಹಾಗಾಗಿ ಬೇಗನೆ ಬಂದುಬಿಟ್ಟಿದ್ದಾಳೆ ಅವಳು. ನಮ್ಮ ಮನೆಯಲ್ಲಿ ಕೀ ಒಂದು ಹುಡುಕಿದ್ರೆ ಸಿಗೋದೇ ಇಲ್ಲ, ಎಲ್ಲಿಟ್ರೂ ಸಿಗಲ್ಲ ನೋಡಿ. ಯಾವ ಥರ ಓಡ್ಕೊಂಡು ಬಂದಿದ್ದಾಳೆ ಅಂತೇಳಿ ಬೇಗ ಓಡ್ಕೊಂಡು ಹೋಗಿ ರೆಡಿ ಆಗ್ತಾ ಇದ್ದಾಳೆ. ಇಲ್ಲಿ ಇನ್ನು ಬಿಟ್ಟು ಹೋಗೋದು ಬೇಡ ಅಂತೇಳಿ ನೋಡಿ, ಫಟಾಫಟ್ ರೆಡಿಯಾಗಿದ್ದಾಳೆ ಇವಾಗ. ಸೊ ಇವಾಗ ನಾವು ಡಿಮಾರ್ಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಸಾಮಾನು ತಗೋಬರ್ಬೇಕಾಗಿತ್ತು. ಮನೆ ಹತ್ರನೇ ಸಿಗುತ್ತೆ, ಆದ್ರೂ ಡಿಮಾರ್ಟಿಗೆ ಹೋಗೋಣ. ಕೆಲವೊಂದು ಐಟಮ್ಸ್ಗಳು ಅವಶ್ಯಕತೆ ಅಂದರೆ ನೆನಪಿರಲ್ಲ, ಅಲ್ಲಿ ಹೋದ್ಮೇಲೆ ನೆನಪಾಗುತ್ತೆ ಅಂಥ ಐಟಮ್ಸ್ಗಳೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲೇ ಹೋದರೆ ತಗೋಬಹುದಲ್ವಂತೇಳಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ.
ನನಗೆ ಈ ಥರ ಗಾಡಿಯಲ್ಲಿ ಹೋಗುವಾಗ ಹಸ್ಬೆಂಡು ಮುಂದ್ಗಡೆ ನಿಂತ್ಕೊಂಡು ಅಂದರೆ ಮುಂದ್ಗಡೆ ಕೂತಿರ್ತಾರಲ್ವ, ಮಾತಾಡ್ತಾರೆ. ಏನು ಮಾತಾಡಿದ್ರೂ ನನಗೆ ಏನೂ ಕೇಳಿಸಲ್ಲ. ಬರೀ ಏನು ಆ್ಯಕ್ಷನ್ ಮಾಡಿರೋ ಥರ ಕಾಣಿಸುತ್ತೆ. ಏನೂ ಕೇಳಿಸಲ್ಲ ನನಗೆ, ಒಂದು ಚೂರೇ ಕೇಳಿಸೋದು. ಬಟ್ ನಾನು ಮಾತಾಡೋದಂತ ಅವ್ರಿಗೆ ಕರೆಕ್ಟಾಗಿ ಕೇಳಿಸೋದು. ಅದಕ್ಕೆ ಅವ್ರು ಯಾವಾಗಲೂ ಕೇಳ್ತಾರೆ, ನೀನೇನು ಗಾಡಿಯಲ್ಲಿ ಹೋಗುವಾಗ ಏನು ಕೆಪ್ಪಿ ಆಗಿಬಿಡ್ತೀಯ ಅಂತೇಳಿ. ನನಗೆ ಆ ಥರ ಆಗೋದಾ ಅಥವಾ ಎಲ್ರಿಗೂ ಆ ಥರ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಅಂದರೆ ಟೂ ವೀಲರಲ್ಲಿ ಹೋಗುವಾಗ ಯಾರಿಗಾದರೂ ಆ ಥರ ಆದರೆ ನನಗೆ ಕಮೆಂಟ್ ಮಾಡಿ. ಸೊ ಇವಾಗ ಡಿಮಾರ್ಟಿಗೆ ರೀಚ್ ಆಗಿದ್ದೀವಿ. ನಾನಿಲ್ಲಿ ಅಂದೆ ನನ್ನ ಮಗಳಿಗೆ ನಂದು ವೀಡಿಯೋಸ್ ಮಾಡು ಅಂತೇಳಿ. ಸೊ ಅವಳು ಹಿಂದ್ಗಡೆ ನಡ್ಕೊಂಡು ಬರ್ತಾ ಇದ್ದಾಗೇ ವೀಡಿಯೋಸ್ ಮಾಡು ಅಂತ ಹೇಳಿರೋದು. ಬಟ್ ಅವಳು ಏನು ಮಾಡಿದ್ದಾಳೆ ಅಂದರೆ ಅಲ್ಲೇ ಒಂದು ಜಾಗದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ಲು. ಸೊ ನಂತರ ಅವಳನ್ನ ಕರೆದೆ. ಇವಾಗ ಡಿಮಾರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಎಷ್ಟೊಂದು ರಶ್ ಇತ್ತಂದರೆ, ಹಸ್ಬೆಂಡ್ ಅಂತ ಇದ್ದರು ಬಟ್ಟೆ ಅಂಗಡಿಯಲ್ಲೂ ಇಷ್ಟೊಂದು ರಶ್ ಇರಲ್ಲ, ಅಷ್ಟೊಂದು ರಶ್ ಇದೆ. ಎಲ್ಲ ಸಾಮಾನು ಇವತ್ತೇ ಖಾಲಿ ಮಾಡ್ತಾರೆ ಅನಿಸುತ್ತೆ ಅಂತೇಳಿ. ಸೊ ಅಷ್ಟೊಂದು ರಶ್ ಜಾಸ್ತಿಯಾಗಿ ಏನು ನನಗೆ ಕರೆಕ್ಟಾಗಿ ನೋಡೋದಕ್ಕೇ ಸಿಕ್ಕಿಲ್ಲ, ತೆಗಿಯೋದಕ್ಕೇ ಆಗಿಲ್ಲ. ನಾನು ಕೆಲವೊಂದು ಐಟಮ್ಸ್ಗಳು ಅಲ್ಲಿ ಎಷ್ಟು ರಶ್ ಇತ್ತಂದರೆ ಮೈಂಡೇನೇ ಹೋಗ್ತಾ ಇತ್ತಿಲ್ಲ, ಏನು ತೆಗಿಯೋದು ಏನು ಮಾಡೋದು ಅಂತೇಳಿ. ಕೆಲವೊಂದು ಐಟಮ್ಸ್ಗಳನ್ನು ತೆಗೆದೇ ಇಲ್ಲ. ನಾನಲ್ಲಿ ಹೊರಗಡೆ ಬಂದದಂದರೆ ನಮ್ಮ ಮನೆ ಹತ್ರ ಅಂಗಡಿ ಇದೆಯಲ್ವ, ಅಲ್ಲಿಂದನೇ ಬಂದು ತೆಗೆದಿರೋದು. ಅಂದರೆ ಮೈಂಡಿಗೆ ಹೋಗ್ತಾ ಇಲ್ಲ. ಫುಲ್ಲು ಜನ ನೋಡಿ ಏನೋ ಅವ್ರನ್ನೇ ನೋಡ್ಕೊಂಡು ಬಾಕಿ ಆಗ್ತಾಯಿದ್ದೀನಿ. ಇಷ್ಟೊಂದು ಜನ ಅಂತೇಳಿ. ಇವಾಗ ಮಂಗಳೂರಲ್ಲಿರುವಂತಹ ಏನು ಡಿಮಾರ್ಟಲ್ಲಿ ಜನ ಇದ್ದಾರೋ ಇಲ್ವೋ ಅಂತಲೇ ಗೊತ್ತಿಲ್ಲ. ಇಲ್ಲಾದ್ಮೇಲಂತೂ ಫುಲ್ಲು ಇಲ್ಲೇ ಇರೋದು ಜಾಸ್ತಿ ಜನ. ಅಂದರೆ ಕೇರಳ ಕಡೆಯವರು, ದೇಳಕಟ್ಟೆ ಕಡೆಯವರು, ಆಮೇಲೆ KC ರೋಡ್, ತೊಕ್ಕೋಟು ಈ ಕಡೆ ಅವರೆಲ್ಲ ಜಾಸ್ತಿಯಾಗಿ ಈ ಕಡೆಗೇ ಬರ್ತಾರೆ. ಯಾಕೆಂದರೆ ಏನು ಈಸಿ ಆಗುತ್ತೆ, ಹತ್ತಿರ ಆಗುತ್ತೆ ಅಂತೇಳಿ. ಸೊ ಹಾಗಾಗಿ ಇವಾಗ ಮಂಗಳೂರಲ್ಲಿ ಜನ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಇಲ್ಲಂತೂ ಫುಲ್ಲು ರಶ್ ಇದೆ. ಸೊ ಇವಾಗ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ತಗೊಂಡಿದ್ದೀನಿ, ಇನ್ನೂ ಕೆಲವು ಐಟಮ್ಸ್ಗಳನ್ನೆಲ್ಲ ತಗೊಂಡೇ ಇಲ್ಲ. ಬಿರಿಯಾನಿ ಮಸಾಲ, ಆಮೇಲೆ ಪೆಪ್ಪರ್ ಕಾಳು ಇದೆಯಲ್ವ, ಅದು ತಗೊಂಡಿಲ್ಲ. ಈ ಥರದ್ದೆಲ್ಲ ಐಟಮ್ಸ್ಗಳನ್ನು ಮನೆ ಹತ್ರ ಇರುವಂತಹ ಅಂಗಡಿಯಿಂದ ಬಂದು ತಗೊಂಡು ಏನು ಬಂದಿರೋದು ಮನೆಗೆ. ನಂತರ ನಾನು ವೀಡಿಯೋಸ್ ಮಾಡಿಲ್ಲ. ನಂತರ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ, ಅಂದರೆ ಮಂಡೇ ಮಾರ್ನಿಂಗ್ ರಾತ್ರಿ ತಗೊಬಂದಿರುವಂತಹ ಸಾಮಾನನ್ನು ನಾನೇನು ಜೋಡಿಸಿಲ್ಲ, ಓಪನು ಮಾಡಿಲ್ಲ, ಹಾಗೆಯೇ ಇಟ್ಟಿದ್ದೆ. ಯಾಕೆಂದರೆ ಬೆಳಿಗ್ಗೆ ಕೆಲವೊಂದು ಐಟಮ್ಸ್ಗಳೆಲ್ಲ ಇತ್ತು. ಸೊ ಅದನ್ನೆಲ್ಲ ಒಟ್ಟಿಗೆ ಡಬ್ಬಕ್ಕೆ ಹಾಕಿ ಕ್ಲೀನ್ ಮಾಡಿ ಸೆಟ್ ಮಾಡಿ ಇಡೋಣ ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ಸೆಟ್ ಮಾಡ್ತಾ ಇದ್ದೀನಿ, ಎಲ್ಲ ತೆಗಿತಾ ಇದ್ದೀನಿ. ನನ್ನ ಹಸ್ಬೆಂಡು ವಾಶ್ರೂಮಿಗೆ ಹೋದರೆ, ಅಂದರೆ ಬ್ರಷ್ ಮಾಡೋಕ್ಕೆ ಹೋದರೆ ಇದೇ ಥರ ಸೌಂಡ್ ಬರೋದು. ಒಂದೊಂದು ಸಲ ಹೆದ್ರು ಬಿಡ್ತೀನಿ, ಇವ್ರು ಏನು ಮಾಡೋದು ಅಂತ ಹೇಳಿದ್ರೆ ಬಾಯಿ ಒಳಗಡೆ ಕೈ ಹಾಕಿ ಫುಲ್ಲು ಕ್ಲೀನ್ ಮಾಡಿಬಿಡ್ತಾರೆ ಆ ಥರ. ಹಾಗಾಗಿ ವ್ಯಾಕ್ ಅಂತೇಳಿ ಮಾಡೋ ಸೌಂಡೆಲ್ಲ ಬರುತ್ತೆ ಅವ್ರದ್ದು. ಸೊ ಇವಾಗ ಅವರು ವಾಶ್ರೂಮಲ್ಲಿ ಹೋಗಿ ರೆಡಿ ಆಗ್ತಾ ಇದ್ದಾರೆ. ಇವತ್ತೂ ಸ್ವಲ್ಪ ಬೇಗನೆ ಎದ್ದಿದ್ದಾರೆ ಅವರು. ಸೊ ನಾನಿಲ್ಲೆಲ್ಲ ಸಾಮಾನುಗಳನ್ನೆಲ್ಲ ತೆಗೆದು ಡಬ್ಬಕ್ಕೆ ಹಾಕ್ತಾ ಇದ್ದೀನಿ. ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಖುಷಿ ಆಗುತ್ತೆ ಈ ಥರ ಡಬ್ಬಕ್ಕೆಲ್ಲ ಹಾಕೋದಂದರೆ ಸಾಮಾನುಗಳು. ಯಾಕೆಂದರೆ ಕಿಚನಲ್ಲಿ ಎಲ್ಲ ಸಾಮಾನುಗಳು ಡಬ್ಬ ಫುಲ್ ಆಗಿದ್ದರೆ ನೋಡೋದಕ್ಕೇ ಒಂಥರ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ. ಎಲ್ಲ ಸಾಮಾನು ಇದೆಯಲ್ವ ಅಂತೇಳಿ. ಈ ಥರ ಖಾಲಿ ಡಬ್ಬಗಳು ನೋಡುವಾಗ ಒಂಥರ ಬೇಜಾರು ಥರ ಆಗುತ್ತೆ, ಅಯ್ಯೋ ಏನಿಲ್ವಲ್ಲ ಅಂತೇಳಿ. ಸೊ ಇವಾಗ ನನಗಂತೂ ಮೊದಲು ನಾನು ಈ ರೆಡ್ ಕಲರ್ ದಾಲ್ ಇದೆಯಲ್ವ, ಇದನ್ನು ನಾನು ಜಾಸ್ತಿಯಾಗಿ ಯೂಸೇ ಮಾಡ್ತಾ ಇತ್ತಿಲ್ಲ. ಸೊ ನೋಡಿ ಅಲ್ಲೂ ಒಂದು ಕೆಲಸ ಆಗಿಬಿಡ್ತು. ಈ ಥರ ಶೇಕ್ ಮಾಡೋಕ್ಕೆ ಹೋಗಿ ಎಲ್ಲನೂ ಕೆಳಗಡೆನೇ ಬಿತ್ತು. ಸೊ ಅದನ್ನು ಇಲ್ಲಿ ಕ್ಲೀನ್ ಮಾಡಿ ತಗೋತಾ ಇದ್ದೀನಿ. ಸೊ ನಾನು ಮೊದಲು ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇತ್ತಿಲ್ಲ, ರೆಡ್ ಕಲರ್ ದಾಲ್. ನಾನು ಹಾಸನದಲ್ಲಿದ್ದಾಗ ಅಲ್ಲಿ ನಮ್ಮ ಆಂಟಿ ಎಲ್ಲ ತುಂಬ ಯೂಸ್ ಮಾಡ್ತಾ ಇದ್ಲು. ಸೊ ನಾನು ಆವಾಗ ಅಷ್ಟೊಂದು ಯೂಸ್ ಮಾಡ್ತಾ ಇತ್ತಿಲ್ಲ. ಬಟ್ ಇವಾಗಂತೂ ತುಂಬಾ ಚೆನ್ನಾಗಾಗುತ್ತೆ, ಹೆಲ್ತಿಗೂ ತುಂಬಾ ಒಳ್ಳೆಯದಂತೆ ರೆಡ್ ದಾಲ್. ಸೊ ಅದಕ್ಕೋಸ್ಕರ ಅದನ್ನು ಇವಾಗ ನಾನು ಕಂಪಲ್ಸರಿಯಾಗಿ ಯೂಸ್ ಮಾಡ್ತೀನಿ ದಾಲ್ ಮಾಡ್ಕೊಳ್ಳುವಾಗ. ಹಾಗೆಯೇ ನಾನು ಎಷ್ಟೇ ಬ್ಯುಸಿಯಾಗಿರಲಿ, ಏನೇ ಕೆಲಸದಲ್ಲಿರಲಿ, ನನ್ನ ಹಸ್ಬೆಂಡಿಗೆ ಬೆಳಿಗ್ಗೆ ಹೋಗುವಾಗ ಎಣ್ಣೆ ಅಂತೂ ನಾನೇ ಹಾಕಬೇಕು. ಅವರ ಕೈಯಲ್ಲಂತೂ ಅವರು ಹಾಕೋದೇ ಇಲ್ಲ ಒಂದು ದಿವಸನೂ. ಎಷ್ಟೇ ಬ್ಯುಸಿ ಇರಲಿ, ನಾನಿನ್ನು ಸ್ನಾನನೇ ಮಾಡ್ತಾ ಇರಲಿ, ಸ್ನಾನ ಮಾಡಿ ಬರೋ ತನಕ ವೆಯ್ಟ್ ಮಾಡ್ಕೋತಾರೆ ಎಣ್ಣೆ ಹಾಕೋದಕ್ಕೆ. ಆ ಥರದ ಜನ ಇವರು. ಸೊ ಅವರೂ ಹೋದ್ರು ಇವಾಗ ಡ್ಯೂಟಿಗೆಲ್ಲ. ಸೊ ಇವಾಗ ನಾನಿಲ್ಲಿ ಬಾಕಿ ಇರೋ ಸಾಮಾನುಗಳನ್ನೆಲ್ಲ ಇಲ್ಲಿ ಜೋಡಿಸಿ ಇಡ್ತಾ ಇದ್ದೀನಿ. ನಂಗೆ ಅಲ್ಲಿ ಒಂದು ಐಟಮ್ಸ್ ತೊಗೊಳೋದಕ್ಕೆ ಆಸೆ ಇತ್ತು ಅಂದರೆ ನಾನು ಇಷ್ಟಪಟ್ಟು ಹೋಗಿರೋದು. ನನಗೆ ತುಂಬ ದಿವಸ ಆಯಿತು. ಈ ಹಸಿ ಬಟಾಣಿ ಬರುತ್ತಲ್ವ, ಅದರದ್ದು ಗ್ರೀನ್ ಮಸಾಲ ಥರ ಮಾಡ್ತಾರೆ ಚಪಾತಿ ಜೊತೆಗೆ, ಪೂರಿ ಜೊತೆಗೆಲ್ಲ ತಿನ್ನೋದಕ್ಕೆ, ಆಲೂಗಡ್ಡೆ ಹಾಕಿ ತುಂಬಾ ಚೆನ್ನಾಗಾಗುತ್ತೆ. ಬಟ್ ಅಲ್ಲಿ ಎಲ್ಲ ಕಡೆ ಹುಡುಕಿದೆ, ಹಸಿ ಬಟಾಣಿ ಸಿಕ್ಕಿಲ್ಲ, ಹಸಿರು ಬಟಾಣಿ ಸಿಕ್ಕಿಲ್ಲ. ಇನ್ನೊಂದು ಬರುತ್ತಲ್ವ ಒಂಥರ ಚಾಟಿಗೆಲ್ಲ ಯೂಸ್ ಮಾಡ್ತಾರಲ್ವ, ಆ ಬಟಾಣಿ ಇತ್ತು. ಬಟ್ ಅದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಆಮೇಲೆ ಅಂಗಡಿ ಹತ್ರ ಬಂದಾದ್ಮೇಲೆ ಅದೂ ಮರ್ತೋಯ್ತು. ಯಾವಾಗ ಏನು ನೆನಪಾಗುತ್ತೋ ಅದು ಆವಾಗಲೇ ತೆಗ್ದ ಹಾಗೆ, ಇಲ್ಲಾಂದರೆ ಮರ್ತೇ ಹೋಗಿಬಿಡುತ್ತೆ.
ಸೊ ಇವಾಗ ಎಲ್ಲ ಡಬ್ಬಕ್ಕೆ ಹಾಕಿ ಜೋಡಿಸಿ ಎಲ್ಲ ಇಟ್ಟಿದ್ದೀನಿ. ಇವಾಗ ಅಲ್ಲಿ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಅದನ್ನು ಜೋಡಿಸಿ ಇಡೋಣ ಅಂತೇಳಿ. ಇದಕ್ಕೆ ನಾನು ಇವಾಗ ಕ್ಲೀನಿಂಗ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಒಂದು ದಿವಸ ಕ್ಲೀನ್ ಮಾಡೋಣ ಅಂತೇಳಿ. ಬಟ್ ಇವಾಗ ಹೇಗೂ ಕಿಚನಿದಂತೂ ಎಲ್ಲ ಕ್ಲೀನ್ ಆಗ್ತಾ ಇದೆ. ಅಂದರೆ ಪಾತ್ರೆಗಳೆಲ್ಲ ಜಾಸ್ತಿಯಾಗಿ ನಾನು ಏನು ಹೊರಗಡೆ ಇಟ್ಟಿಲ್ಲ, ಎಷ್ಟು ಯೂಸ್ ಆಗೋದು ಅಷ್ಟೇ ಹೊರಗಡೆ ಇಟ್ಟಿರೋದು. ಸೊ ಹಾಗಾಗಿ ಅದನ್ನು ಏನು ಜಾಸ್ತಿಯಾಗಿ ಕ್ಲೀನ್ ಮಾಡಬೇಕು ಅಂತ ಹೇಳಿ ಏನಿಲ್ಲ. ಈ ಶೆಲ್ಫ್ ಹತ್ರ ಎಷ್ಟೇ ಕ್ಲೀನ್ ಮಾಡ್ಕೊಳ್ಳಿ ಧೂಳಾಗುತ್ತೆ. ಸೊ ಇವಾಗ ಕ್ಲೀನ್ ಮಾಡಿದ್ರು ಇವಾಗ ಇದಾಗುವಾಗ ವಾಪಸ್ ಒಂಥರ ಧೂಳು ಥರ ಆಗುತ್ತೆ. ಸೊ ಅದು ಹೇಗೂ ಕ್ಲೀನ್ ಮಾಡಲೇಬೇಕು. ಬಟ್ ಈ ಡಬ್ಬಗಳನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಇವಾಗ ಇಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಾನು ಅನ್ಕೋತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತೇಳಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಹಾಗೆಯೇ ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅಟ್ಲೀಸ್ಟ್ ಏನು ತಿಳಿಸೋದಕ್ಕೆ ಇಲ್ಲ ಅಂದ್ರೂ ಏನಾದರೂ ಒಂದು ಕಮೆಂಟ್ ಮಾಡಿ, ಅಟ್ಲೀಸ್ಟ್ ಒಂದು ಹಾರ್ಟ್ ಆದರೂ ಸೆಂಡ್ ಮಾಡಿ, ತುಂಬಾ ಖುಷಿ ಆಗುತ್ತೆ ಆವಾಗ. ಹಾಗೆಯೇ ಪ್ಲೀಸ್ ಫ್ರೆಂಡ್ಸ್, ವೀಡಿಯೋಸನ್ನು ಏನು ಸ್ಕಿಪ್ ಮಾಡಿ ನೋಡಬೇಡಿ, ಪ್ಲೀಸ್ ಪೂರ್ತಿಯಾಗಿ ನೋಡಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.